ಓಕೆ, ಎಲ್ಲರಿಗೂ ನಮಸ್ಕಾರ. ಏನಂದರೆ ನಿನ್ನೆ ನಾನು ನಿಮಗೆ ತಲಗಟ್ಟುದು ಗುಣಿತಾಕ್ಷರ ಹೇಳಿದೆ. ಆ್ಯಂಡ್ ಇದೇ ಥರನೇ ಹೀಗೆ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದನ್ನು ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ನೋಡಿ, ಇವಾಗ ನಾವು ತಲಗಟ್ಟು ಕಲ್ತ್ವಿ ಅಂದರೆ ಇಲ್ಲಿರೋ ಎಲ್ಲ ಅಕ್ಷರಗಳಿಗೂ ತಲಗಟ್ಟು ಹಾಕಬೇಕು ಅನ್ನೋದನ್ನು ನಾವು ಹೇಳ್ಕೊಟ್ಟಿದ್ದೀವಿ. ಇದು ಹಿಂದಿನ ತರಗತಿದು. ಇದಾದ ಮೇಲೆ ನಾವು ಮಾಡಬೇಕಾಗಿರೋದು ಸರಳ ಪದಗಳನ್ನು, ಅಂದರೆ 2 ಅಕ್ಷರ ಆಗಿರ್ಬೋದು ಅಥವಾ 3 ಅಕ್ಷರ ಆಗಿರ್ಬೋದು, ಈ ಪದಗಳನ್ನು ನಾವು ಬರೆದು ಮಕ್ಕಳಿಗೆ ತಲಗಟ್ಟು ಅಂತ ಹೇಳ್ಕೊಡ್ಬೇಕಂತ ಹೇಳ್ಕೊಟ್ಟಿದ್ದೆ. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಹೇಳ್ತಿದ್ದೀನಂತ ಅಂದರೆ, ಇದು ದೀರ್ಘ. ಓಕೆನಾ? ಸೊ ಇದು ಸೇಮ್ ಪ್ರೋಸೆಸ್ ಇರುತ್ತೆ. ಅಂದರೆ ಹೆಂಗೆ ನಾವು ತಲಗಟ್ಟು ಹೇಳ್ಕೊಟ್ವಿ ಅದೇ ಥರನೇ ದೀರ್ಘನೂ ಹೇಳ್ಕೊಡ್ಬೇಕು. ದೀರ್ಘ ಆದ ಮೇಲೆ ಅದಕ್ಕೆ ದೀರ್ಘಾಕ್ಷರಗಳಿಂದ ಬರುವ ಪದಗಳನ್ನು ಬರೀರಿ ಅಂತ ಹೇಳಬೇಕು. ಇಲ್ಲಿ ನೋಡಿ, ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಇಲ್ಲಿ ಸ ರ ಥಿ ಅಂತ. ಸೊ ಅದಕ್ಕೆ ನಾವು ಹೆಂಗೆ ಮಾಡಬೇಕಂತಂದರೆ ಇಲ್ಲಿ ದೀರ್ಘ ಹಾಕಬೇಕು. ಈಗ ನೋಡಿ, ಈಗ ಮಕ್ಕಳಿಗೆ ಗೊತ್ತಾಗತ್ತೆ ಎಲ್ಲಿ ದೀರ್ಘ ಹಾಕಬೇಕು, ಎಲ್ಲಿ ತಲಗಟ್ಟು ಹಾಕಬೇಕು ಅಂತ. ಯಾಕಂದರೆ ನಾವಿಲ್ಲಿ ದೀರ್ಘಾಕ್ಷರಗಳನ್ನು ಹೇಳ್ಕೊಡ್ತಿರೋದ್ರಿಂದ ಇಲ್ಲಿ ನಾವು ದೀರ್ಘವನ್ನು ಹಾಕಬೇಕು, ಇದು ಗೊತ್ತಾಗತ್ತೆ. ಆ್ಯಂಡ್ ಇದೇ ಥರ ನಾವೆಲ್ಲ ಹೇಳ್ಕೊಟ್ಟಾದ ಮೇಲೆ ಈಗ ನೆಕ್ಸ್ಟು ಈ ಅಕ್ಷರಕ್ಕೆ ಬರ್ತೀವಿ. ಈನು ಹೇಳ್ಕೊಟ್ಟಾದ ಮೇಲೆ ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು. ಇಲ್ಲ ಅಂತಂದರೆ ಮಕ್ಕಳಿಗೆ ಏನೂ ಅರ್ಥ ಆಗೋಲ್ಲ. ಒಂದು ದಿನ ತಡ ಆದರೂ ಪರವಾಗಿಲ್ಲ, ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಬೇಕು. ಅದಾದ ಮೇಲೆ 3 ಅಕ್ಷರಗಳು ಕ, ತಲಗಟ್ಟು, ದೀರ್ಘ, ಗುಣಸಿ, ಈ 3 ಕಲಿತ ಮೇಲೆ ಮಕ್ಕಳಿಗೆ ಒಂದು ಪದಬಂಧ ಅಂತ ಕೊಡಬೇಕು. ಇದರಲ್ಲಿ ಮೇನ್ ಏನು ಕಲಿತಾರೆ ಮಕ್ಕಳು ಅನ್ನೋದೇ ತುಂಬ ಮುಖ್ಯ. ನೋಡಿ, ನಾನು ಎಲ್ಲ ಕಡೆನೂ ನೋಡಿ, ಇದರಲ್ಲಿ ನಾನು ಇದೇ ಥರ ಅಂದರೆ ನೀ ಅಂತ ಕೊಟ್ಟಿದ್ದೀನಿ. ಇಲ್ಲಿ ಗುಣಸಿ ಅಕ್ಷರಗಳನ್ನು ಹುಡುಕಿ ಬರಿ ಅಂತ ಹೇಳಿದ್ದೀನಿ. ಅಂದರೆ ಈಗ ಅವರಿಗೆ ಈಗ ತಲಗಟ್ಟು ಅಂತ ಅಂದಿದ ತಕ್ಷಣ ಸರಳ ಪದಗಳು ಬರುತ್ತೆ. ದೀರ್ಘ ಅಂದಿದ ತಕ್ಷಣವೂ ಮಕ್ಕಳಿಗೆ 1-2 ಪದಗಳು ಅಂದರೆ ಸರಳ ಪದಗಳು ಸಿಗುತ್ತೆ. ಇದನ್ನು ಮೇನ್ ಅವರಿಗೆ ಹೆಂಗೆ ಕಲಿಸ್ಬೇಕಂತಂದರೆ, ಆ್ಯಂಡ್ ಅವರು ಓದಿರೋದನ್ನು ನೆನ್ಪಿಟ್ಕೋಬೇಕು ಮತ್ತು ಓದೋದನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಈ ಥರ ಒಂದು ನಾವು ಅವರಿಗೆ ಆ್ಯಕ್ಟಿವಿಟಿ ಕೊಡಬೇಕು. ಆ್ಯಕ್ಟಿವಿಟಿ ಏನಂತಂದರೆ, ಇದರಲ್ಲಿ ಒಂದು 15ಕ್ಕಿಂತ ಹೆಚ್ಚು ಪದಗಳನ್ನ ಹುಡುಕಿ ಬರೀರಿ ಅಂತ ಹೇಳಬೇಕು. ಆ್ಯಂಡ್ ಪೇರೆಂಟ್ಸ್ ನಾವು ಇದಕ್ಕೆ ಒಂದು ಸ್ವಲ್ಪ ಕೂಡ ಹೆಲ್ಪ್ ಮಾಡಬಾರ್ದು. ಅವರು ಹುಡುಕಿ ಆ ಪದಗಳಿಗೆ ಅರ್ಥ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿದೆ ಕಿಟಕಿ ಅಂತ. ಓಕೆನಾ? ಈಗ ಮಗು ಓದುತ್ತೆ. ಕಿ ಗುಣಿತಾಕ್ಷರ ಇದೆ ಅಲ್ವಾ? ಈ ಗುಣಿತಾಕ್ಷರ, ಠ ಸರಳಾಕ್ಷರ ಮತ್ತು ಕಿ ಠ ಕಿ ಅಂತ ಓದುತ್ತೆ. ಆ್ಯಂಡ್ ನೆಕ್ಸ್ಟ್ ಸಿ ರಿ. ಇಲ್ಲಿ ಎಲ್ಲ ಡಿಫ್ರೆಂಟ್ ನನ್ನ ಲೆಟರ್ಸ್ಗಳಿಗೆ ಗುಣಿತಾಕ್ಷರ ಹಾಕಿರೋದಕ್ಕೆ ಮಕ್ಕಳಿಗೆ ಏನಾಗ್ಬಿಡತ್ತೆ, ಇದು ಕಿ, ಇದು ರಿ, ಇದು ಚಿ, ಇದು ನೀ, ಇದು ಳಿ, ಶಿ, ಮೀ ಅನ್ನೋದು ಅವರಿಗೆ ಕಣ್ಣಲ್ಲೂ ನೋಡ್ದಂಗೆ ಆಗತ್ತೆ ಮತ್ತು ಮೈಂಡ್ ಕೂಡ ಅದನ್ನು ರೆಕಾರ್ಡ್ ಮಾಡ್ಕೊಳ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಅಂತಾನೆ ನಾವು ಈ ಥರ ಒಂದು ಟಾಸ್ಕ್ ಕೊಡಬೇಕು. ಸುಮ್ಮನೆ ತಲಗಟ್ಟು ಕಲಿತಾಯಿತು, ನೆಕ್ಸ್ಟ್ ದೀರ್ಘ ಕಲಿ, ದೀರ್ಘ ಆದಮೇಲೆ ನೆಕ್ಸ್ಟ್ ಗುಣಸಿ ಕಲಿ, ಈ ಥರ ಹೋಗೋದಕ್ಕಿಂತ ಬದಲು ಅವರಿಗೆ ಲೆವೆಲಲ್ಲಿ ಹೇಳ್ಕೊಡ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಹೇಳಿದ್ವಲ್ಲ, ಏನು ಈಗ ತಲಗಟ್ಟು ಆಯಿತು, ಅದಕ್ಕೊಂದು ಟೆಸ್ಟ್ ಅಂತ ಮಾಡಬೇಕು, ಈಗಿದ್ದು ಟೆಸ್ಟ್ ಕೊಡಬೇಕು. ಇದೆಲ್ಲ ಆದ ಮೇಲೆ ಮಕ್ಕಳಿಗೆ ಉತ್ತಲೇಖನ ತುಂಬ ಮುಖ್ಯ ಆಗುತ್ತೆ. ಇದೆಲ್ಲ ಅವರು ನೋಡಿರ್ತಾರೆ. ನೋಡಿ, ಇವಾಗಿಲ್ಲಿ ನ ವ ಅಂತ ಇದೆ. ಇದು ಸರಳ ಅಂದರೆ ತಲಗಟ್ಟು ಇರೋದು. ನ ವ ಮೀ, ನವಮಿ ಅಂತ ಓದತ್ತೆ. ಓಕೆ, ನೆಕ್ಸ್ಟ್ ಗಿಳಿ, ಕರಿಯಾ. ಇಲ್ಲಿ ನೋಡಿ, ಡಿಫ್ರೆನ್ಸ್ ಇದೆ ಅಲ್ವಾ? ಇಲ್ಲಿ ತಲಗಟ್ಟು ಇದೆ, ಇಲ್ಲಿ ತಲಗಟ್ಟು ಇದೆ, ಆ್ಯಂಡ್ ಇಲ್ಲಿ ಗುಣಸಿ ಇದೆ. ಅವಾಗ ಮಗು ಏನು ಮಾಡುತ್ತೆ, ದಿಸ್ ಇಸ್ ತಲಗಟ್ಟು ಆ್ಯಂಡ್ ದಿಸ್ ಇಸ್ ತಲಗಟ್ಟು, ಇದು ಬಂದು ಗುಣಸಿ ಆಗತ್ತೆ ಅಂತ ಗೊತ್ತಾಗತ್ತೆ. ಅವಾಗ ಮಗು ಹಂಗೆ ಓದಕ್ಕೆ ಶುರು ಮಾಡುತ್ತೆ. ಕರಿಯಾ, ಕಿರಿಯಾ, ಈ ಥರ ಓದತ್ತೆ. ಆವಾಗ ಎಷ್ಟು ಮಕ್ಕಳಿಗೆ ಐಡೆಂಟಿಫಿಕೇಷನ್ ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ.
ಆಮೇಲೆ ಇದೆಲ್ಲ ಕಂಪ್ಲೀಟ್ ಆಯಿತು. ಅವರು 15ಕ್ಕಿಂತ ಹೆಚ್ಚು ಪದಗಳನ್ನ ಹುಡುಕಿ ಬರಿತಿದ್ದಾರೆ ಇದರಲ್ಲಿ ಅಂತಂದರೆ ಅವರಿಗೆ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಒಂದು ಅರ್ಥ. ಆಮೇಲೆ ಇನ್ನೂ ಕೊಟ್ಟರೆ ಅವರು ಹುಡುಕಿ ಬರಿತಿದ್ದಾರೆ ಅಂದರೆ ಈ ಅಕ್ಷರಗಳೆಲ್ಲ ಅವರು ಗುರುತಿಸೋದಕ್ಕೆ ಶುರು ಮಾಡ್ತಿದ್ದಾರೆ ಅಂತ ಅರ್ಥ. ಇಲ್ಲಿ ನೋಡಿ, ಡಿಮ್ ಡಿಮ ಈ ಥರ ಬರುತ್ತೆ. ಇದಾದ ಮೇಲೆ ನೀವು ಅವರಿಗೆ ಮಾಡಬೇಕಿರೋದು ನೆಕ್ಸ್ಟ್ ಏನಂದರೆ ಉತ್ತಲೇಖನ ಹೇಳಬೇಕು. ಉತ್ತಲೇಖನ ಹೇಳಿದಾಗ ನೀವು ಕಿಟಕಿ ಅಂತ ಹೇಳಿ. ಆವಾಗ ಮಗುಗೆ ಇಲ್ಲಿ ಮಾಡಿರೋ ಟಾಸ್ಕ್ ನೆನಪಾಗತ್ತೆ. ಆವಾಗ ಮಗು ಬರೆಯುತ್ತೆ ಕೀ ಟಾ ಕೀ, ಕಿಟಕಿ. ನೆಕ್ಸ್ಟ್ ನವಮಿ ಅಂತ ಹೇಳಿ. ಆವಾಗ ಮಗು ಬರೆಯುತ್ತೆ ನ ವಾ ಮೀ ಅಲ್ವಾ, ಯಾಕಂದರೆ ಇದು ಮೀ ಮಗುಗೆ ಗೊತ್ತು. ಮೀ ಅಂತ ಇದರಲ್ಲಿ ಕಲ್ತ್ಬಿಟ್ಟಿದೆ. ಸೊ ಇದೇ ಥರ ನಾವು ಮಕ್ಕಳಿಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋದ್ರಿಂದ ಅವ್ರು ಕಲಿತಾರೆ. ಸುಮ್ಮನೆ ನಾನು ಮತ್ತೆ ಅದೇ ಹೇಳ್ತಾ ಇದ್ದೀನಿ, ಇದನ್ನು ಬಿಟ್ಬಿಡಿ. ಇದು ಏನಿದ್ರೂ ಗಾಡ್ ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂತ ಇರ್ತಾರೆ, ಅಂಥವರಿಗೆ ಮಾತ್ರ ಈ ಒಂದು ಅಕ್ಷರಗಳಿಗೆ ಎಲ್ಲದಕ್ಕೂ ತಲೆಗಟ್ಟು ದೀರ್ಘ, ಗುಣಸಿ, ಗುಣಸಿನ ದೀರ್ಘ, ಕಂಬು, ಕೊಂಬಿನ ದೀರ್ಘ ಇದು ಹಾಕೋದಕ್ಕೆ ಸರಿ ಹೋಗುತ್ತೆ. ಆದರೆ ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇರೋ ಮಕ್ಕಳಿಗೆ ನೀವು ಈ ಥರ ಹೇಳಿಕೊಟ್ರೇ ಅವರು ಕಲಿಯೋದು. ಆ್ಯಂಡ್ ನಾನು ಇದನ್ನು ಸುಮ್ಮನೆ ಏನು ಹೇಳ್ತಾ ಇಲ್ಲ. ತುಂಬ ಜನ ಮಕ್ಕಳು ಕಲ್ತಿದ್ದಾರೆ, ಕಲಿತು ಅವರಿಗೆ ಬೇಸಿಕ್ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ. ಆ್ಯಂಡ್ UKGಯಲ್ಲಿರೋ ಮಕ್ಕಳು ಕೂಡ ಇದನ್ನು ಕಲಿತಾ ಇದ್ದಾರೆ. ಅಂಥದ್ರಲ್ಲಿ ಇನ್ನು ಏನೂ ಓದೋಕ್ಕೆ ಬರದೇ ಇರೋವಂಥ ಮಕ್ಕಳು ಅಂತ ನಾವು ಹೇಳೋಕ್ಕಾಗಲ್ಲ. ಸ್ವಲ್ಪ ಓದೋದ್ರಲ್ಲಿ ಹಿಂದೆ ಇರೋ ಮಕ್ಕಳು, IQ ಕಡಿಮೆ ಇರೋ ಮಕ್ಕಳಿಗೆ ಈ ಥರ ನಾವು ಆ್ಯಕ್ಟಿವಿಟಿ ಬೇಸು, ಸುಮ್ಮನೆ ಇರಬೇಕು ಕಂದ, ಈ ಥರ ಹೇಳಿಕೊಟ್ರೆ ಅವ್ರು ಖಂಡಿತ ಕಲಿತಾರೆ. ಸೊ ಇದನ್ನು ಟ್ರೈ ಮಾಡಿ. ಏನಾದರೂ ರಿಸಲ್ಟ್ ಬಂದಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ಬೇಕಾದರೆ ಅವರಿಗೆ ಇನ್ನೂ ಒಂದು ಥರ ಅಂದರೆ ಲೈಕ್ ಇದು ಕಷ್ಟ ಆಗ್ತಿದೆ ಅವರಿಗೆ ಅಂದರೆ ಇನ್ನೂ ಈಸಿ ಮಾಡೋ ಥರ ನಾನು ಅವರಿಗೆ ಹೇಳ್ಕೊಡ್ತೀನಿ. ಆ ಥರ ಯಾರಾದರೂ ಇದ್ದರೆ ನನಗೆ ಹೇಳಿ. ಇದನ್ನು ಫಸ್ಟು ಟ್ರೈ ಮಾಡಿ ಮನೆಯಲ್ಲಿ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ, ವರ್ಕ್ ಆಗ್ತಿದೆಯಾ ಇಲ್ವಾ, ಹೇಗಿದೆ, ಇದರಲ್ಲಿ ಏನಾದರೂ ನಾನು ಸರಿ ಮಾಡ್ಕೊಳ್ಳೋ ಅಂಥದ್ದು ಇದೆಯಾ, ಆ ಥರ ಇದ್ದರೆ ಹೇಳಿ, ನಾನು ಸರಿ ಮಾಡ್ಕೊಳ್ತೀನಿ. ಬಿಕಾಸ್ ಯಾಕೆ ಅಂತಂದರೆ ನಾವು ಕಲಿಬೇಕು, ಕಲಿಸ್ಬೇಕು ಅಷ್ಟೆ. ಥ್ಯಾಂಕ್ ಯು.